ಎಸ್ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ರ ರೈಟ್ ನ್ಯೂಸ್. ಬನ್ನಿ ಇವಾಗ ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ನಮ್ಮೊಟ್ಟಿಗಿದ್ರೆ ಇವರು ಇದಕ್ಕೂ ಮುಂಚೆ ಬಿಜೆಪಿ ಸರ್ಕಾರದಲ್ಲಿ BLA 1 ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ತಮ್ಮೆಲ್ಲರೂ ಕೂಡ ಗೊತ್ತಿದೆ SIR ಅನ್ನೋದು ಏನೋ ತುಂಬ ಜನ ವಿರೋಧನೂ ಕೂಡ ಮಾಡ್ತಾರೆ, ಪರನೂ ಕೂಡ ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಇರುವಂಥ ಕೆಲವೊಂದು ಅನುಕೂಲಗಳನ್ನು ಅನಾನುಕೂಲಗಳೇನು, SIR ಯಾಕೆ ಫಿಲ್ ಮಾಡಬೇಕು, ಅಥವಾ SIR ಫಿಲ್ ಮಾಡಿದ ಮೇಲಿಂದ ನಿಮ್ಮ ಹೆಸರು ಕೈ ಬಿಟ್ಟು ಹೋಗುತ್ತಾ, ಅಥವಾ ಆ ವೋಟರ್ ID ಲಿಸ್ಟಲ್ಲಿ ಇರುತ್ತಾ, ಅಥವಾ ಹೆಂಗೆ SIRನ ಫಿಲ್ ಮಾಡಬೇಕು, ಹಾಗೆ ಅದರ ಅನುಕೂಲತೆಗಳೆಲ್ಲ ಏನು. ಸ್ವತಃ ಇದರಲ್ಲೇ ಕೆಲಸ ಮಾಡಿರುವಂಥ BLA 1 ದಿನೇಶ್ ಅವರು ಇದ್ದಾರೆ, BJP ಅಧ್ಯಕ್ಷರು ಕೂಡ ಹೌದು. ಅವ್ರನ್ನ ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ ದಿನೇಶ್, ಹೇಗಿದ್ರಿ? ಆರಾಮಿದ್ದೀನಿ ಸರ್. SIR ಮಾಡಿಬಿಟ್ಟು ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡಕ್ಕೆ ಬಿಡ್ತಾರೆ, ಸರ್ಕಾರನೇ ಹೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ, ಹಂಗೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ? BLA 1 ಆಗಿ ಅದ್ರ ಪಾಡಿನ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು. ಹೌದು ಸರ್. ನೀವು ಡಿಲೀಷನ್ ಅಡಿಷನ್ ಎಲ್ಲ ಸೇರಿಸಿದ್ರೆ? ಹೌದು ಸರ್. ಹೌದು. ಹೆಂಗೆ SIR ಹೆಂಗೆ ಕೆಲಸ ಮಾಡುತ್ತೆ ಸರ್? ಇದು ಏನಾಗ್ತದೆ ಅಂದರೆ ಜನಗಳಿಗೆ ಒಂದು ಕನ್ಫ್ಯೂಷನ್ ಏನಿದೆ, ಕೇಂದ್ರ ಸರ್ಕಾರದವರು SIRನ ತಂದು ಗೊಂದಲ ಸೃಷ್ಟಿ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಕೆಲವರು ವಿರೋಧಿಗಳು ಯಾರು ಇರ್ತಾರೆ ಅದನ್ನು ಮಾತಾಡ್ತಿರ್ತಾರೆ. ಯಾರು ಎಜುಕೇಟೆಡ್ಗಳಿದ್ದಾರೆ, ಎಜುಕೇಟೆಡ್ಗಳೆಲ್ಲ ಯಾವ ಥರ ಅಂತಂದರೆ ಅವ್ರಿಗೆ ತಿಳುವಳಿಕೆ ಇದೆ. ಯಾಕೆ ಅಂತಂದರೆ SIR ಪ್ರಕ್ರಿಯೆ ಈಗ ಮಾಡುವಂಥದ್ದಲ್ಲ. 25 ವರ್ಷಕ್ಕೊಂದ್ಸಲ SIR ಪ್ರಕ್ರಿಯೆ ನಡೀತದೆ. ಕಳೆದ 2002ರಲ್ಲೂ ಕೂಡ SIR ಪ್ರಕ್ರಿಯೆ ನಡೆದಿತ್ತು. ಆವಾಗ ಅಷ್ಟು ಮಾಧ್ಯಮಗಳು ಅಷ್ಟು ಚುರುಕಿರಲಿಲ್ಲ, ಯಾರೂ ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದ್ರ ಪಾಲ್ಗಳು ನಡೀತು, ಅದು ಹಂಗೆ ಮುಗೀತು. ಈಗ ಮತ್ತೆ ಬಂದಿರೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೇನೋ ಹೊಸದಾಗಿ ಏನೋ ಕಾನೂನು ತಂದುಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ಇದು ಹೊಸ ಕಾನೂನಲ್ಲ ಸರ್, ಇದು ಹಳೆ ಕಾನೂನೇ. ಹಳೆ ಕಾನೂನಲ್ಲೇ 25 ವರ್ಷಕ್ಕೊಂದ್ಸತ ಏನಾಗಬೇಕು ಆ SIR ಪ್ರಕ್ರಿಯೆ ಈಗ ನಡೀತಾ ಇದೆ. ಆದರೆ ಈಗ ಸೋಷಿಯಲ್ ಮೀಡಿಯಾ ಚುರುಕಿದೆ, ಟೆಕ್ನಾಲಜಿ ಫಾಸ್ಟ್ ಇದೆ, ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಗೊಂದಲ ಇದೆ. ಆದರೆ ಗೊಂದಲ ಆಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ನಾನು ಕಳೆದ ಬಾರಿ ನಾನೇ BLA 1 ಆಗಿದ್ದೆ, ಈಗ ಕ್ಷೇತ್ರದ ಅಧ್ಯಕ್ಷ ಇದ್ದೀನಿ. ಅನುಭವ ಅನ್ನೋದಕ್ಕೆ ಹೆಚ್ಚಾಗಿ ಇನ್ನೂ ತಿಳ್ಕೊಳ್ಳುವಂಥದ್ದು ತುಂಬ ಇದೆ, ಅನುಭವ ಅಂತ ಲೆಕ್ಕಾಚಾರ ಮಾಡಿದ್ರೆ. ಕಳೆದ ಬಾರಿ ನಾನು BLA 1 ಆದಂಥ ಸಂದರ್ಭದಲ್ಲಿ ಯಾರೋ ಡೆತ್ ಆಗಿದ್ದರು, ಕೆಲವರೆಲ್ಲ ಫ್ಯಾಮಿಲಿದು ತಂದೆ ತಾಯಿದು ಒಂದು ಕಡೆ, ಮಕ್ಕಳದ್ದು ಒಂದು ಕಡೆ ಏನೇನು ಓಟಿತ್ತು ಅದನ್ನೆಲ್ಲ ಸೇರಿಸ್ಬೇಕು ಅಂಥೇಳಿ ಎಲ್ಲ ಮನವಿಯನ್ನು ಕೊಟ್ಟಿದ್ದೆ. ಮತ್ತು ಸುಮಾರು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ 12,000 ಮತದಾರರನ್ನು ನಾನು ಆ್ಯಡ್ ಮಾಡಿಸಿದ್ದೆ. ಅದ್ರ ಜೊತೆಗೆ 6,000 ಮತದಾರರನ್ನ ಈ ಸ್ಕೂಲು ಕಾಲೇಜುಗಳಲ್ಲಿ ಒಂದು ಕ್ಯಾಂಪ್ ಥರ ಮಾಡಿಸಿ ಅಲ್ಲೂ ಕೂಡ ಒಂದು 6,000 ವೋಟ್ರ್ಗಳನ್ನು ಇದು ಮಾಡಿಸಿದ್ದೆ. ಚಾಮರಾಜ ಕ್ಷೇತ್ರದಲ್ಲಿ 18,000 ವೋಟನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದೆ. ಅದ್ರ ಜೊತೆಗೆ ಯಾರು ಇಲ್ಲಿಂದ ಹೊರಗಡೆ ಹೋಗಿದ್ರು, ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರು, ಬೇರೆ ಬೇರೆ ಊರಿಗೆ ಹೋಗಿದ್ರು, ಅವ್ರನ್ನೆಲ್ಲ ಕೂಡ ಟ್ರೇಸ್ ಔಟ್ ಮಾಡಿ ಅದನ್ನೊಂದು ಪಟ್ಟಿ ಮಾಡಿ ಅಲ್ಲಿ BLOಗಳನ್ನ ಕರ್ಕೊಂಡು ROನ ಕರ್ಕೊಂಡು ಅಲ್ಲಿ ಸ್ಥಳ ಮಾಜೂರು ಮಾಡಿಸಿ ಅದನ್ನು ಕೂಡ ತೆಗೆಸುವಂಥ ಕೆಲಸವನ್ನು ನಾನು ಮಾಡಿದ್ದೆ. ಅದ್ಭುತವಾಗಿ ಅವಾಗ ಕೆಲಸ ನಡೆದಿತ್ತು. ಆದರೆ ಇದು SIR ಪ್ರಕ್ರಿಯೆನೇ ಬೇರೆ, SSRೇ ಬೇರೆ, SIRೇ ಬೇರೆ. SIR ಏನಂತಾಗುತ್ತೆ ಅಂತಂದರೆ, ಏನು ಹಳೆ ವೋಟರ್ಸು 2002ರಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಇಲ್ಲ ನೀವೇ ಮತದಾರರಾಗಿದ್ದರೆ ಒಂದು ಏನು ಕಾಲಮ್ ಕೊಟ್ಟಿರ್ತಾರೆ ಅದ್ರ ಎಡಭಾಗದಲ್ಲಿ ಫಿಲ್ ಮಾಡಬೇಕು. ನೀವೇನಾದರೂ 2002ರಲ್ಲಿ ಮತದಾರರಾಗಿರಲಿಲ್ಲ ಅಂತಂದರೆ ಬಲಭಾಗದಲ್ಲಿ ನಿಮ್ಮ ತಂದೆದೋ ತಾಯಿದೋ ಅಜ್ಜಂದೋ ಮತ್ತು ಅಜ್ಜಿದು ಇಷ್ಟೇ ಜನ ಸಂಬಂಧಿಕರದ್ದು ಹಾಕ್ಬಾರ್ದು. ತಂದೆ ತಾಯಿ ಆಗಿರಬೇಕು, ಇಲ್ಲಾಂದರೆ ಅಜ್ಜಿ ತಾತ ಆಗಿರಬೇಕು. ಇವ್ರದ್ದು ಮಾತ್ರ ಬಲ್ದ ಕಡೆ ಹಾಕಬೇಕು. ಮತ್ತು ನಿಮ್ಮ ಡೀಟೇಲ್ಸ್ನ ಕೆಳಗಡೆ ಕೇಳಿರ್ತದೆ ಅದನ್ನು ಹಾಕಬೇಕು. ಮತ್ತು ಎಲ್ಲ ಟೈಮಲ್ಲಿ ಏನು ಮಾಡ್ತಾರೆ, ಈಗ ಇದರಲ್ಲಿ ಒಂದು ಫಾರಮಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಆಧಾರ್ ನಂಬರು ಕಡ್ಡಾಯ ಅಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಎಷ್ಟೋ ಜನ ನಕಲಿ ಮಾಡುವಂಥವ್ರಿಗೆ ಅದೊಂದು ಅವಕಾಶ ಸಿಕ್ಬಿಡ್ತೀಗ. ಯಾಕೆ ಅಂತಂದರೆ ಆಧಾರ್ ನಂಬರೇ ಕೊಡಲಿಲ್ಲ ಅಂತಂದರೆ ಇವ್ರು ಹೆಂಗೆ ಮರ್ಜ್ ಮಾಡ್ತಾರೆ? ಆಧಾರ್ ನಂಬರ್ ಹಾಕಿದ್ರೆ ಟ್ರೇಸ್ ಔಟ್ ಆಗುತ್ತೆ, ಎರಡೆರಡು ಕಡೆ ಮತ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟೋ ಕಡೆ ಏನು ಮಾಡ್ತಾ ಇದ್ದಾರೆ, NR ಕ್ಷೇತ್ರದಲ್ಲೂ ಎನಿಮಿರೇಷನ್ ಫಾರಮ್ ಇಸ್ಕೊತವ್ರೆ, ಅಲ್ಲೂ ಕೂಡ ಫಿಲ್ ಮಾಡಿಕೊಡ್ತವ್ರೆ. ನಮ್ಮ CRಲ್ಲೂ ಕೂಡ ನಮ್ಮ ಚಾಮರಾಜದಲ್ಲೂ ಕೂಡ ಎಲಿಮಿನೇಷನ್ ಫಾರಮ್ ಇಸ್ಕೊತವ್ರೆ, ಅಲ್ಲೂ ಕೂಡ ಫಾರಮ್ನ ಫಿಲ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಡಬಲ್ ಎಂಟ್ರೀಸ್ ಆಗ್ತಾಯಿದೆ. ನೀವು ಎಲ್ಲಿ ಫಸ್ಟ್ ಕೊಟ್ಟಿರ್ತೀರೋ ಅಲ್ಲಿ ನಿಮ್ದು ಆ್ಯಡ್ ಆಗುತ್ತೆ, ಎರಡನೇ ಟೈಮ್ ಏನು ಕೊಟ್ಟಿರ್ತಾರೆ ಅದನ್ನು ಡಿಲೀಟ್ ಆಗುವಂಥ ಕೆಲಸಗಳು ಆಗ್ತವೆ. ಹಾಗಾಗಿ ದಯವಿಟ್ಟು ಎಲ್ಲಿ ನೀವು ಇಟ್ಕೋತೀರೋ ಅಲ್ಲಿಗೆ ಎನಿಮಿರೇಷನ್ ಫಾರಮ್ನ ಫಿಲ್ ಮಾಡಿಕೊಡಿ. ಇಲ್ಲ ಅಂದಿದ್ದ ಕಡೆ ದಯವಿಟ್ಟು ಬಿಟ್ಬಿಡಿ. ಎರಡು ಕಡೆ ಎಂಟ್ರಿ ಇದ್ದರೆ ನೀವೇ ವಾಲಂಟಿಯರಾಗಿ ಬೇಡ ಅಂತ ಹೇಳ್ಬಿಡಿ. ಆಮೇಲೆ ಕಳ್ಳ ಮತದಾರರು ನಾವು ಹೆಂಗೋ ಸೇರ್ಕೊಂಬಿಡ್ಬೋದು ಅಂತ ಅಂದ್ಕೊಂಡಿದ್ದೀರಿ. ಸಾಫ್ಟ್ವೇರು ತುಂಬ ಚೆನ್ನಾಗಿದೆ. ನಿಮ್ಮ ಫೇಸ್ ಐಡೆಂಟಿಫಿಕೇಷನ್ ಮಾಡಿ, ನಿಮ್ಮ ಹೆಸರುಗಳನ್ನ ಐಡೆಂಟಿಫಿಕೇಷನ್ ಮಾಡಿ ಅದೇ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಾಡಿ ತೆರವು ಮಾಡಿಬಿಡ್ತದೆ. ನೀವು ಎರಡೆರಡು ಕಡೆ ಇಟ್ಕೊಂಡ್ರೆ ಏನಾಗ್ತದೆ, ರಂಗ ಅಂತ ಒಂದು ಕಡೆ ಕೊಟ್ಟಿರ್ತೀರ, ರಂಗಸ್ವಾಮಿ ಅಂತ ಒಂದು ಕಡೆ ಕೊಟ್ಟಿರ್ತೀರ. ಆದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋದು ರಂಗಸ್ವಾಮಿ ಅಂತ ಇರ್ತದೆ. ಆದರೆ ಏನಾಗ್ಬಿಡ್ತದಪ್ಪ ಅಂದರೆ ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಸಾಫ್ಟ್ವೇರ್ ಇದಾದಾಗ ಈ ರಂಗ ಅನ್ನೋದು ಕೂತ್ಕೊಂಡ್ಬಿಡ್ತದೆ, ನಿಮ್ಮ ಒರಿಜಿನಲ್ ಹೆಸರು ರಂಗಸ್ವಾಮಿ ಅನ್ನೋದೇ ಡಿಲೀಟ್ ಆಗಿಬಿಡ್ತದೆ ವೋಟರ್ ಐಡಿಯಿಂದ. ಆವಾಗ ನೀವು ಮತ್ತೆ ಕರೆಕ್ಷನ್ಗೆ ಹೋಗಿ ನೀವು ಮತ್ತೆ ಪರದಾಡಬೇಕು. ಹಾಗಾಗಿ ಪ್ರಾಮಾಣಿಕತೆಯಿಂದ SIR ಪ್ರಕ್ರಿಯೆ ಏನು ನಡೀತದೆ, ಅದಕ್ಕೆ ನೀವು ಒಂದು ಕಡೆ ಎಲ್ಲರೂ ಒಂದು ಕಡೆ, ಹಳ್ಳಿಲಿದ್ರೆ ಹಳ್ಳಿಲಿ, ಇಲ್ಲ ಈ ಕಾನ್ಸ್ಟಿಟ್ಯೂನ್ಸಿಲಿ ಈ ಕಾನ್ಸ್ಟಿಟ್ಯೂನ್ಸಿ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿ, ಎಲ್ಲರೂ ಒಂದು ಕಡೆ ಎಲಿಮಿನೇಷನ್ ಫಾರಮ್ನ ಫಿಲ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಒಂದು ಮನವಿಯನ್ನು ಮಾಡ್ತೇನೆ. ಮತ್ತು
ಏನು SR ಪ್ರಕ್ರಿಯೆ ಈ 30ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು. 30ನೇ ತಾರೀಕಿಂದ ಸ್ಟಾರ್ಟ್ ಆಗಿ 29ಕ್ಕೆ ಮುಗಿಯುತ್ತೆ ಅಂತಿತ್ತು. ಆಗ ಜನಗಳೆಲ್ಲ ಏನು ಅಂತಂದರೆ ಇಷ್ಟು ಒಳಗಡೆ ಹೆಂಗೆ ಮಾಡೋಕ್ಕಾಗತ್ತೆ, ಸಾಧ್ಯ ಇದೆಯಾ ಅಂತೇಳಿ BLOಗಳಿಗೆ ಮತ್ತು BLA2ಗಳಿಗೆ ಇಬ್ರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ತೊಂದರೆ ಆದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಇದನ್ನು ದೊಡ್ಡವ್ರ ಗಮನಕ್ಕೆ ತಂದ್ವಿ. ಕೆಲವರು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ಯಾರು ಇದಕ್ಕೆ ಮುತುವರ್ಜಿ ವಹಿಸ್ತಾರೆ ಅವ್ರು ಇಟ್ಕೊಂಡು ಕೆಲಸ ಮಾಡೋಣ. ನಮಗೇನು SR ಪ್ರಕ್ರಿಯೆ ಸಕ್ಸಸ್ ಆಗಬೇಕು, ಮತದಾರರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವ್ರನ್ನ ನಾನು ಭೇಟಿ ಮಾಡಿ ಈ ಥರ ವಿಚಾರ ಹೇಳಿದಂಥ ಸಂದರ್ಭದಲ್ಲಿ ಕೂಡಲೇ ಅವತ್ತೇ ಡ್ರಾಫ್ಟ್ ಮಾಡಿ ನೆಕ್ಸ್ಟ್ ಡೇನೇ DC ಅವ್ರ ಹತ್ರ ಕರ್ಕೊಂಡೋದ್ರು. DC ಅವ್ರ ಹತ್ರ ಒಂದು ಮನವಿ ಕೊಟ್ಟರು. ಸರ್, ಕೆಲವು ವಿಚಾರಗಳಲ್ಲಿ ಈ ಥರ ಎಲ್ಲ ಆಗಬೇಕು ಅಂತೇಳಿ ಒಂದು ಮನವಿನ ಕೊಟ್ಟರು. ಆಮೇಲೆ ಇದನ್ನು ಮುಂದಕ್ಕೆ ಹಾಕ್ಬೇಕು, ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ಸಡನ್ನಾಗಿ ಎಲ್ಲ ಎಡವಟ್ಟಾಗುತ್ತೆ, ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ ಅಂತಲೂ ಕೂಡ ಮನವಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಮತ್ತೆ ಕಾರ್ಪೊರೇಷನ್ ಕಮಿಷನರು ಸವಿತಾ ಅವರು ಹೊಸ್ದಾಗಿ ಬಂದಿದ್ದರು. ಅವ್ರ ಹತ್ರನೂ ಕೂಡಿ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಅವ್ರ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ, ಸರ್ ಇವತ್ತು ಸಂಜೆನೇ 6 ಗಂಟೆಗೆ ಮೀಟಿಂಗ್ ಇದೆ, ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ, ನಿಮ್ಮ ಲೆಟರ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಏನೇನು ಸಾಧಕ ಬಾಧಕಗಳು ರೆಡಿ ಮಾಡಬೇಕು ಮಾಡ್ತೀವಿ ಅಂತೇಳಿದರು. ನಾವೇನು ಮನವಿ ಕೊಟ್ಟಿದ್ವಪ್ಪ ಅಂತಂದರೆ, ಒಂದು ಏನು ಅವಧಿ ಇತ್ತು SR ಪ್ರಕ್ರಿಯೆದು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಮೊದಲನೇದು. ಎರಡನೇದು, ಪ್ರತಿ ಭಾನುವಾರ ತಮ್ಮ ಮತಗಟ್ಟೆ ಕೇಂದ್ರಗಳಲ್ಲಿ, ಅಂದರೆ ಕಳೆದ ಬಾರಿ ನೀವು 2023ರಲ್ಲಿ ಚುನಾವಣೆ ನಡೆದಿದ್ದು ನಮ್ಮ ಇದರಲ್ಲಿ 2023ರಲ್ಲಿ ನೀವೆಲ್ಲಿ ವೋಟ್ ಮಾಡಿದ್ರಿ ಅದೇ ಮತಗಟ್ಟೆ ಕೇಂದ್ರಕ್ಕೆ ಹೋದರೆ ಅಲ್ಲೇ BLOಗಳು ಮತ್ತು ಅವ್ರಿಗೆ ಸಪೋರ್ಟಿವ್ ಆಗಿ ಒಂದು 2 ಜನಗಳನ್ನ ಕೊಡಬೇಕು ಅಂತ ಕೇಳಿದ್ವಿ. ಅದು ಮತ್ತು ನಮ್ಮ BLA2ಗಳು, ಎಲ್ಲ ಪಕ್ಷದ BLA2ಗಳು ಅಲ್ಲೇ ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೊಂಡು ಏನು ಎಲಿಮಿನೇಷನ್ ಫಾರ್ಮ್ ಕೊಡೋದಿರ್ಬೋದು, ಈಸ್ಕೊಳ್ಳೋದಿರ್ಬೋದು, ಅದನ್ನು ಫಿಲಪ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಪ್ರತಿ ಭಾನುವಾರ ಇದು ಮಾಡಬೇಕು ಸರ್. ಯಾಕೆ ಅಂತಂದರೆ ಎಲ್ಲ ಸರ್ಕಾರಿ ಇದಕ್ಕೆ ಹೋಗಿ ನೌಕರರು ಇರ್ತಾರೆ, ಕೆಲವರೆಲ್ಲ ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರಿಗೆಲ್ಲ ಭಾನುವಾರ ರಜೆ ಇರ್ತದೆ. ಅವ್ರು ಬಂದು ಕೂತ್ಕೊಳ್ಳೋಕ್ಕೆ, ಕಲೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ BLOಗಳು BLA2 ಎಷ್ಟೇ ಸಲ ಮನೆಗೆ ಹೋದರೂ ಬಾಕ್ಲಾಕಿರುತ್ತೆ, ಬೀಗ ಆಗಿರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಹಂಗಾಗಿ ಅಲ್ಲೇ ಮಾಡಿಕೊಡ್ಬೇಕು ಅಂತ ಒಂದು ಕೇಳ್ಕೊಂಡಿದ್ವಿ. ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ಡೆತ್ ಆಗಿರೋದನ್ನು ಕಡ್ಡಾಯವಾಗಿ ನೀವು ಇದನ್ನು ಕೇಳ್ತಾ ಇದ್ದೀರಿ, ಏನೋ ಮರಣ ಇದು ಪತ್ರನ ಮರಣ ಪ್ರಮಾಣ ಪತ್ರ ಕೇಳ್ತಾ ಇದ್ದೀರಿ. ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಏನು ಕೇಳ್ತಾ ಇದ್ದೀರಿ ಅದನ್ನು ಕಡ್ಡಾಯ ಮಾಡಬೇಡಿ. ನೀವು ದಯವಿಟ್ಟು ಅವ್ರ ಹತ್ರ ಏನು ಸೈನ್ ತಗೋತೀರಿ ಎಲ್ಲ ಮಾಡ್ತೀರಿ ಸತ್ಯ. ಆದರೆ ಅಕ್ಕಪಕ್ಕದವ್ರು ಅವ್ರು ಸತ್ತಿದ್ದಾರೆ ಅಂತ ಯಾರು ಸೈನ್ ಮಾಡ್ಕೊಡೋಕೆ ಮುಂದೆ ಬರ್ತಾರೆ? ಯಾರು ಬರಲ್ಲ. ಅವ್ರ ಮನೆಯವ್ರನ್ನೇ ಕೇಳಿದ್ರೆ ಅವ್ರ ಮನೆಯವ್ರು ಇದ್ದರೆ ಪರವಾಗಿಲ್ಲ. ಈಗ ಗಂಡ ಹೆಂಡ್ತೀರು ಇಬ್ಬರು ಇರ್ತಾರೆ, ರಿಟೈರ್ಡ್ ಪರ್ಸನ್ನು, ಇಬ್ಬರು ತೀರೋಗಿರ್ತಾರೆ. ಅವರಿಬ್ಬರು ತೀರೋಗಿದ್ದಾರೆ ಅಂತ ಹೇಳೋ ವ್ಯಕ್ತಿ ಅಕ್ಕಪಕ್ಕದವ್ರು ಆದರೂ ಪರವಾಗಿಲ್ಲ ಅಂದಿರಿ, ಯಾರು ಜವಾಬ್ದಾರಿ ತಗೊಂಡು ಸೈನ್ ಮಾಡಿಕೊಡ್ತಾರೆ? ಮಾಡಿಕೊಡೋದಿಲ್ಲ. ಹಾಗಾಗಿ ಡೆತ್ ಆದಂಥ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ಉಳೋದು ಸುಡೋದು ಆದಂಥ ಸಂದರ್ಭದಲ್ಲಿ ಲೆಡ್ಜರಲ್ಲಿ ಎಂಟ್ರಿ ಇರುತ್ತೆ. ಅದನ್ನು ಕಾರ್ಪೊರೇಷನಲ್ಲಿ ನೀವು ಎಂಟ್ರಿ ಮಾಡಿದ್ದೀರಿ, ನೀವು ಅದನ್ನು ಮರ್ಜ್ ಮಾಡಿ. ನಿಮ್ಮ ಸಾಫ್ಟ್ವೇರ್ ಅಷ್ಟೊಂದು ಚೆನ್ನಾಗಿದ್ಮೇಲೆ ನೀವು ಮರ್ಜ್ ಮಾಡಿ, ಆಟೋಮೆಟಿಕ್ಕಾಗಿ ಯಾರು ಡೆತ್ ಆಗಿರುತ್ತೆ ಅದು ಡಿಲೀಟ್ ಆಗುತ್ತಲ್ಲ, ಯಾವುದೇ ರೀತಿಯ ತೊಂದರೆ ಇಲ್ಲ. ಬೇಕಾದ್ರೆ ನೀವು ನೋಟಿಸ್ ಕಳಿಸ್ತೀರೋ ಇನ್ನೊಂದು ಮಾಡ್ತೀರೋ ಮಾಡಿ, ಬೇಕಿದ್ರೆ ಅದೇನು ತೊಂದರೆ ಇಲ್ಲ. ಅದನ್ನು ಡಿಲೀಟ್ ಮಾಡಿಸುವಂಥ ಕೆಲಸವನ್ನು ನೀವೇ ಸ್ವಇಚ್ಛೆಯಿಂದ ಮಾಡಬೇಕು ಅಂತ ಕೂಡ ನಾವು ಮನವಿ ಮಾಡಿದ್ವಿ. ಆಮೇಲೆ ಪ್ರತಿದಿನ ಏನು ಕಸದ ಗಾಡಿಗಳು ಹೋಗ್ತವೋ, ಕಸ ವಿಲೇವಾರಿ ಗಾಡಿಗಳೇನು ಹೋಗ್ತವೋ, ಪ್ರತಿದಿನ ಕಸ ತಂತ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಆಗಬೇಕು. ಏನು SR ಪ್ರಕ್ರಿಯೆ ನಡೀತಾ ಇದೆ, ನಿಮ್ಮ ಮನೆ ಬಾಗಿಲಿಗೆ BLO BLA2 ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಸಹಕರಿಸಬೇಕು ಅಂತ ಹೇಳೋದಿರ್ಬೋದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ಬೋದು. ಮತ್ತು ಪ್ರತಿ ಭಾನುವಾರ ನೀವೇನು ಮತಗಟ್ಟೆ ಕೇಂದ್ರಗಳಲ್ಲೇ ಇರ್ತಾರೆ, ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ಇರ್ತಾರೆ, ಅವ್ರಿಗೆ ನೀವು ಅಲ್ಲೇ ಹೋಗಿ ಸಂಪರ್ಕ ಮಾಡಿ ನೀವು ಫಿಲ್ ಮಾಡೋಕ್ಕಾಗಿರ್ಬೋದು, ಎನಿಮಿನೇಷನ್ ಈಸ್ಕೊಳ್ಳೋದಿರ್ಬೋದು, ಕೊಡೋದಕ್ಕಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿಸ್ಬೇಕು ಅಂತಲೂ ಕೂಡ ನಾವು ಕೇಳ್ಕೊಂಡಿದ್ವಿ. ಮತ್ತು ಇನ್ನೊಂದು ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ತಂದೆ ತಾಯಿದು ಒಂದು ಕಡೆ, ಮಕ್ಕಳದ್ದು ಒಂದು ಕಡೆ ಇರುತ್ತೆ, ಅದನ್ನು ಮರ್ಜ್ ಮಾಡಿ ಒಂದೇ ಕಡೆ ಕೂರಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತಲೂ ಕೂಡ ನಾವು ಮನವಿ ಕೊಟ್ಟಿದ್ವಿ. ಅದೆಲ್ಲದಕ್ಕೂ ಕೂಡ ಜಿಲ್ಲಾಡಳಿತ ಸಹಕರಿಸಿ, ಮತ್ತು ಏನು ನಮ್ಮ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಇರ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ನಮ್ಮ ಸವಿತಾ ಅವರು ಇರ್ಬೋದು, ಇಬ್ಬರೂ ಕೂಡ ಸ್ಪಂದಿಸಿ ಅದನ್ನು ಆದೇಶವನ್ನು ಹೊರಡಿಸಿದ್ರು. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ, ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ದಯವಿಟ್ಟು ನಾನು ಎಲ್ಲ ಮತದಾರರಲ್ಲಿ ನಾನು ಮನವಿ ಮಾಡೋದು, ದಯವಿಟ್ಟು ಪ್ರತಿ ಭಾನುವಾರ ನೀವು ಯಾವತ್ತೂ ಹೋಗೋಕ್ಕಾಗಲಿಲ್ಲ ಅಂದರೆ ಪ್ರತಿ ಭಾನುವಾರ ತಮ್ಮ ಮತಗಟ್ಟೆ ಕೇಂದ್ರಗಳಲ್ಲೇ ಕೂತ್ಕೊಂಡು ಫಿಲ್ ಮಾಡೋದಿರ್ಬೋದು, ಏನಾದ್ರು ವಿಚಾರಗಳು ತಿಳ್ಕೊಂಡು ಅಲ್ಲೇ ಈಸ್ಕೊಂಡು ಎನಿಮಿನೇಷನ್ ಫಿಲಪ್ ಮಾಡಿಬಿಟ್ಟು ಅಲ್ಲೇ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಅದಕ್ಕೆ ಸಹಕಾರಿಯಾಗಿ ಯಾರ್ಯಾರು ವಿದ್ಯಾವಂತರಿದ್ದೀರಿ, ಯಾರ್ಯಾರು ಫಿಲ್ ಮಾಡೋಕ್ಕೆ ಬರುತ್ತೆ, ಇದ್ರ ಬಗ್ಗೆ ಅನುಭವ ಯಾರಿರ್ತದೆ, ಅವರೆಲ್ಲರೂ ಕೂಡ ಮತಗಟ್ಟೆ ಕೇಂದ್ರಗಳ ಹತ್ರ ಹೋಗಿ ಯಾರಿಗೆ ಬರೆಯೋಕ್ಕೆ ಬರಲ್ಲೋ ಅವ್ರಿಗೆ ಸಹಕಾರಿಯಾಗಿ ಫಿಲ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಪ್ರಚಾರ ಮಾಡುವಂಥ ಕೆಲಸಗಳನ್ನು
ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತೀನಿ ಸರ್. ಸೊ ಹೌದು, ಈಗ ಎಷ್ಟೋ ಜನ ಬರೆಯೋದಕ್ಕೆ ಬರಲ್ಲ, ಈಗಲೂ ಕೂಡ ಹಂಗೆ ಖಾಲಿ ಫಾರ್ಮ್ ಹೌದು ಸರ್, ಹೌದು. ಹಾಗಾಗಿ ನೀವು ಹೇಳೋದಲ್ಲ, ಎಲ್ಲಿ ಅವ್ರು ಮತ ಹಾಕಿದ್ರು ಲಾಸ್ಟ್ ಟೈಮು ಅಲ್ಲಿಗೆ ಬಂದು ಅದೇ BLA1 BLA2 ಎಲ್ಲ ಕೂತಿರ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಆಧಾರ್ ಕಾರ್ಡು ಮತ್ತೆ ಏನೇನು ತರಬೇಕು ಅದಕ್ಕೆ? ನೋಡಿ, ಈಗ ಅದಕ್ಕೇನು ಬೇಕಾಗಿಲ್ಲ, ಫಾರಂ ಫಿಲ್ಅಪ್ ಮಾಡಿಕೊಟ್ರೆ ಸಾಕು. ಈಗ ಆಲ್ರೆಡಿ ಎಲ್ಲ ಡಿಲೀಟ್ ಆಗಿಬಿಡ್ತದೆ ನಾವೇನೋ ಅಂತಾರೆ. ಇಲ್ಲ, ಮ್ಯಾಪಿಂಗ್ ಆದಮೇಲೆ ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಇರುತ್ತೆ, ನೀವು ಮತದಾರರೇ ಅಂತ ಮ್ಯಾಪಿಂಗ್ ಮಾಡಿರ್ತಾರೆ. ಯಾರ್ದು ಮ್ಯಾಪಿಂಗ್ ಆಗಿರಲ್ಲ ಅವರು ನೀವು ಕೊಡಬೇಕಾಗಿರೋ ದಾಖಲಾತಿ ಏನಂತಂದರೆ, ನೋಡಿ ಉದಾಹರಣೆ ಪಾಸ್ಪೋರ್ಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತು SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, TC ಇರ್ಬೋದು. ಈ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ, ಆಧಾರ್ ಕಾರ್ಡು ಒನ್ ಆಫ್ ದಿ ಡಾಕ್ಯುಮೆಂಟ್ ಅಷ್ಟೇ. ಅದನ್ನು ಬಿಟ್ಟು ಈ ಥರ ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡೋಗ್ಬೇಕಾಗ್ತದೆ, ತಗೊಂಡೋಗಿ ಅಟ್ಯಾಚ್ ಮಾಡಬೇಕಾಗ್ತದೆ. ಏನಾದ್ರು ಕರೆಕ್ಷನ್ ಇರ್ಬೋದು, ಇನ್ನೊಂದು ಇರ್ಬೋದು, ಇಲ್ಲ ಹೊಸ ಮತದಾರರ ಪಟ್ಟಿಗೆ ಸೇರಿಸೋದಿರ್ಬೋದು, ಆನ್ಲೈನ್ ಮುಖಾಂತರ ಮಾಡಿ ಫಾರಂ ನಂಬರ್ 6 ತಗೊಳ್ಳಿ, ನೀವು ಹೊಸ ಮತದಾರರ ಪಟ್ಟಿಗೆ ಸೇರ್ಕೋಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಮರ್ತಿದ್ದೆ, ಅಲ್ಲಿ ಎನಿಮರೇಷನ್ ಫಾರಮಲ್ಲಿ ಕೆಳಗಡೆ ಕೇಳಿರ್ತಾರೆ ನಿಮ್ಗೆ 2002ರಲ್ಲಿ ನೀವು ಎಲ್ಲಿ ಮತದಾರರಾಗಿದ್ರಿ, ಯಾವ ಕ್ಷೇತ್ರದವರಾಗಿದ್ರಿ, ಅದ್ರ ಕೋಡ್ ಏನು, ನಿಮ್ಮ ಭಾಗ ಸಂಖ್ಯೆ ಏನು, ಕ್ರಮ ಸಂಖ್ಯೆ ಏನು ಎಲ್ಲ ಕೇಳಿದರೆ ನೀವು ಅದನ್ನು ಹುಡುಕ್ತಾ ಎಷ್ಟೋ ಜನ ಫಾರಂ ಫಿಲ್ಅಪ್ ಮಾಡದೆ ಅಲ್ಲಿ ಹುಡ್ಕೊಂಡು ಓಡಾಡ್ತಾ ಇದ್ದೀರಿ. ದಯವಿಟ್ಟು ಬೇಡ, ಅದು ಕಡ್ಡಾಯ ಅಲ್ಲ. ನಿಮಗೆ ಗೊತ್ತಿದ್ರೆ ಫಿಲ್ ಮಾಡಿ, ಇಲ್ಲ ಯಾವ ವಿಧಾನಸಭಾ ಕ್ಷೇತ್ರ ಅಂತ ಗೊತ್ತಿದ್ರೆ ಅದನ್ನ ಮಾತ್ರ ಫಿಲ್ ಮಾಡಿ. ಕ್ರಮ ಸಂಖ್ಯೆ ಭಾಗ್ಯ ಸಂಖ್ಯೆ ಗೊತ್ತಿಲ್ಲ ಅಂದರೆ ಅದನ್ನ ಬಿಟ್ಬಿಡಿ, ಪೆಂಡಿಂಗ್ ಇಡಿ. ಅದು ಕಡ್ಡಾಯ ಅಲ್ಲ ಅಂತ ಆದೇಶ ಹೊರಡಿಸಿದರೆ. ಹಾಗಾಗಿ ನೀವು ಹಂಗೆ ಎಲಿಮಿನೇಷನ್ ಫಾರಮ್ನ ಕೊಡಿ. ಆದರೆ ಕೆಳಗಡೆ ಕಾಲಮ್ ಮಾತ್ರ ನಿಮ್ಮದೇ ಡೀಟೇಲ್ಸ್ ಕೇಳಿರೋದ್ರಿಂದ ಕಡ್ಡಾಯವಾಗಿ ಅದನ್ನು ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡಿ. ದಯವಿಟ್ಟು ಕಳಕಳಿಯ ಮನವಿ, ಆಧಾರ್ ನಂಬರನ್ನು ದಯವಿಟ್ಟು ಹಾಕಿ. ನಿಮ್ಮ ಫೋನ್ ನಂಬರ್ ಆಧಾರ್ ನಂಬರ್ ಹಾಕಿದ್ರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಅದು ಲಿಂಕ್ ಆಗುತ್ತೆ. ನಾಳೆ ದಿನ ಯಾವುದೇ ಭಾಗ್ಯಗಳು ತಗೊಂಡಿರ್ಬೋದು, ನೀವು ಯಾವುದೇ ರೇಷನ್ ಕಾರ್ಡ್ ಇರ್ಬೋದು, ಸರ್ಕಾರಿ ಸವಲತ್ತುಗಳು ಇರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಯಾವುದನ್ನೇ ಕೂಡ ಇದು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಸರಿಯಾದ ವಿಳಾಸ ಮತ್ತು ಆಧಾರ್ ನಂಬರ್ನ ಕಡ್ಡಾಯವಾಗಿ ಹಾಕಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಓಕೆ, ಈಗ 2 ಫಾರಮ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಫಿಲಪ್ ಮಾಡಿ ಅಂತ. ಹೌದು. ಸೊ ಆ ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಏನೋ ತಪ್ಪಾಯಿತು, ಚಿತ್ತಾಯಿತು, ಏನೋ ಹೊಡೆದಾಕ್ತಾರೆ. ಸೊ ಅದನ್ನೆಲ್ಲ ಮತ್ತೆ ರೀರೈಟ್ ಮಾಡೋದಂಗೆ ಇಲ್ಲ. ಏನಾಗ್ತದೆ, ಈ ಸಂದರ್ಭದಲ್ಲಿ ನೀವು ವೈಟ್ನರ್ ಹಾಕ್ಬಿಟ್ಟು ನೀವು ಫಿಲ್ ಮಾಡ್ಕೊಬೋದು. 2 ಫಾರಮ್ ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ಒಂದು ಸಲ ಮಾತಾಡಿದ್ದೆ. 2 ಫಾರಮ್ ಕೊಟ್ಟಾಗ ನೀವೇನು ಮಾಡಿ, ಒಂದು ಒರಿಜಿನಲ್ ಫಾರಮ್ನ ಇಟ್ಕೊಂಡ್ಬಿಟ್ಟು ಎರಡನ್ನೂ ಸಪ್ರೇಟಾಗಿಟ್ಟು ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಅದರಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿದ್ಮೇಲೆ ಅದು ಕರೆಕ್ಟ್ ಅನ್ಸಿದ್ಮೇಲೆ ಅದನ್ನು ನೋಡ್ಕೊಂಡು ಒರಿಜಿನಲ್ ಫಾರಮ್ಗೆ ಒಂದಕ್ಕೆ ಫಿಲ್ ಮಾಡಿ. ಕರೆಕ್ಟ್ ಇದೆ ಅಂದರೆ ಇನ್ನೊಂದು ಫಾರಮ್ಗೆ ಫಿಲ್ ಮಾಡುವಂಥ ಕೆಲಸ ಮಾಡಿ. 2 ಫಾರಮಲ್ಲಿ ಒಂದು ಫಾರಮನ್ನು ನಿಮಗೆ ಇಟ್ಕೊಳ್ಳೋದು. ನಿಮಗೆ ಇಟ್ಕೊಳ್ಳೋಕ್ಕೆ ಅಂದರೆ ನೀವು ಮನೇಲಿ ಇಟ್ಕೊಂಬಿಡ್ಬೇಡಿ. ಅದನ್ನು ತೊಗೊಂಡೋಗಿ ನೀವು ಯಾವಾಗ ಒರಿಜಿನಲ್ ಕೊಡ್ತೀರೋ ಅಲ್ಲಿರ್ತಕ್ಕಂಥ BLOಗಳ ಕೈಯಲ್ಲಿ ಸೈನ್ ಹಾಕ್ಸ್ಕೋಬೇಕು. ಅದು ನಿಮ್ಗೊಂದು ಅಕ್ಲಾಯ್ಮೆಂಟ್ ಇದ್ದಂಗೆ. ನೀವು ವಾಪಸ್ ಎಲಿಮಿನೇಷನ್ ಫಾರಮ್ ನೀವು ನಂಗೆ ಕೊಟ್ಟೇ ಇಲ್ಲ ಅಂದ್ಬಿಡ್ತಾರೆ. ಅವರೇನೋ ಹಾಳು ಮಾಡಿಬಿಟ್ಟು ನೀವೇ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರೆ, ನಾವು ನಿಮಗೆ ಕೊಟ್ಟಿರೋದಕ್ಕೆ ನನ್ನ ಹತ್ರ ಅಕ್ಲೈನ್ಮೆಂಟ್ ಇದೆ, ನೀವೇ ಸಿಗ್ನೇಚರ್ ಮಾಡಿಕೊಟ್ಟಿರೋದು ನೋಡಿ ಅಂತ ತೋರಿಸೋದಕ್ಕೆ ಅದೊಂದು ದಾಖಲಾತಿ ಇದ್ದಂಗೆ. ಅದನ್ನು ನೀವು ನೀಟಾಗಿ ಇಟ್ಕೊಬೇಕು. ಚಿತ್ತಾದರೆ ನೀವು ದಯವಿಟ್ಟು ವೈಟ್ನರ್ ಹಾಕ್ಬಿಟ್ಟು ಫಿಲ್ ಮಾಡಿ, ಏನೂ ತೊಂದರೆ ಇಲ್ಲ. ಫಸ್ಟ್ ಒಂದೆರಡು ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಫಿಲ್ ಮಾಡಿ. ಅದನ್ನ ನೀವು ಓಕೆ ಆದಮೇಲೆ ನೀವು ಅದೇ ಥರ ಮಾಡಿದ್ರೆ ಆಯಿತು. ಇಲ್ಲ ನಮಗೆಲ್ಲ ಬರೆಯೋಕ್ಕೆ ಬರುತ್ತೆ, ನೀಟಾಗಿ ಮಾಡ್ತೀನಿ ಅಂತ ಮಾಡಿ. ಅದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಆಯ್ತು ವೈಟ್ನರ್ ಹಾಕಿ ಅದ್ರ ಮೇಲೆ ಆಮೇಲೆ ಬರೀರಿ, ಏನೂ ತೊಂದರೆ ಇಲ್ಲ. ಆದರೆ ಕಡ್ಡಾಯವಾಗಿ 2 ಫಾರಮಲ್ಲಿ ಒಂದು ಫಾರಮ್ಗೆ ನೀವು ಅಕ್ಲೈನ್ಮೆಂಟ್ ಇದ್ದಂಗೆ ಸೈನ್ ಹಾಕ್ಸ್ಕೊಂಡು ನೀವು ಮನೇಲಿ ಇಟ್ಕೊಳ್ಳೋಂಥ ಕೆಲಸ ಮಾಡಬೇಕು. ಎಷ್ಟೋ ಜನಕ್ಕೆ ಕೆಲವು ಗೊಂದಲ ಇದೆ, ಎನಿಮರೇಷನ್ ಫಾರಮೇ ಬಂದಿಲ್ಲ, ನಮ್ಮದು ಪ್ರಿಂಟೇ ಆಗಿಲ್ಲ ಅಂದರೆ ಅಲ್ಲಿ BLOಗಳಿಗೆ ರಿಕ್ವೆಷನ್ ಕೊಡಿ. ಅವಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಇನ್ನೊಂದು ಪ್ರಿಂಟನ್ನು ತೆಗೆಸ್ಕೊಡೋಕ್ಕೆ ನಿಮ್ಮ ಹತ್ರ ಒಂದು ಲೆಟ್ರ್ ಏನು ತಗೊಂಡಿರ್ತಾರೆ, ಅದರ ಆಧಾರದ ಮೇಲೆ ಅವ್ರು ತಗೋತಾರೆ. ಕೆಲವರು ಹಾಳು ಮಾಡಿಬಿಟ್ಟಿರ್ತೀರಾ, ಎಲ್ಲ ನೀರಲ್ಲಿ ಏನೋ ಬಿದ್ದೋಯ್ತು, ಏನೋ ಮಳೆ ಬಂತು, ಏನೋ ವ್ಯತ್ಯಾಸ ಆಯಿತು. ಆ ಸಂದರ್ಭದಲ್ಲಿ ನಾವು ತಗೊಂಡಿದ್ವಿ, ಕಾರಣಾಂತರದಿಂದ ಅದು ಹಾಳೋಗ್ಬಿಟ್ಟಿದೆ, ನಮ್ಗೆ ಇನ್ನೊಂದು ಕಾಪಿ ಇದ್ರದ್ದು ಬೇಕು ಅಂತೇಳಿ ಮನವಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅದನ್ನು ಈಸ್ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಓಕೆ, ಹಾಗೆ ನೀವು ಹೇಳಿದ್ರಿ ಆಧಾರ್ ಕಾರ್ಡ್ ಕಡ್ಡಾಯ ಇಲ್ಲ, SSLC ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ. ಕೆಲವ್ರಿಗೆ SSLCನೇ ಆಗಿಲ್ಲ, ಆದರೆ ವೋಟರ್ ಐಡಿನ ಕಳ್ಕೊಂಡಿದ್ರೆ ಅದು ಸಂಬಂಧಪಟ್ಟಂತ ಯಾವುದು ಪೇಪರ್ಸ್ ಅವ್ರ ಹತ್ರ ಇಲ್ಲ. ಈಗ ಅವ್ರು ಹೆಂಗ್ ಮಾಡಿಸೋದು? ವಾಸಸ್ಥಳ ದೃಢೀಕರಣ ಪತ್ರ. ಈಗ ಅವ್ರ ತಂದೆದೋ ತಾಯಿದೋ ಯಾರ್ದೋ ಡಾಕ್ಯುಮೆಂಟ್ ಕೊಡ್ತಾರೆ. ರೇಷನ್ ಕಾರ್ಡ್ ಅಂತೂ ಎಷ್ಟೋ ಜನದ ಹತ್ರ ಇರುತ್ತೆ, ರೇಷನ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡು ಕೊಡ್ಬೋದು ನೀವು. ಇಲ್ಲ ಅಂತಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಕೊಡಿ. ಯಾಕೆಂತಂದ್ರೆ ಸ್ಥಳೀಯ ಏನು ನಗರ ಪಾಲಿಕೆ ಇರ್ತದೆ, ತಾಲೂಕು ಆಫೀಸರ್ ಬರ್ತಾರೆ, ನಿಮ್ಮ ಇದನ್ನ ನೋಡ್ತಾರೆ, ಜಾಗ ನೋಡ್ತಾರೆ, ನೀವೆಲ್ಲ ಮೂಲ ಎಲ್ಲಿಯವರು ಎಲ್ಲ ನೋಡ್ತಾರೆ. ನೋಡಿದಂಥ ಸಂದರ್ಭದಲ್ಲಿ ಆ ದಾಖಲಾತಿಯನ್ನು ಕೂಡ ಒದಗಿಸ್ಕೊಡ್ತಾರೆ. ಆ ಡಾಕ್ಯುಮೆಂಟ್ ಕೊಟ್ಟರು ಆಯ್ತು, ನೀವು ಏನು ತೊಂದರೆ ಇಲ್ಲ. ಅದಾದಮೇಲೆ ಕರಡು ಪ್ರತಿ ಬರುತ್ತಲ್ಲ, ನಿಮಗೆ ಡ್ರಾಫ್ಟ್ ಏನು ಬರ್ತದೆ, ಆ ಡ್ರಾಫ್ಟಲ್ಲಿ ನೀವು ಹುಡುಕಬೇಕು. ಪ್ರತಿಯೊಬ್ಬರು ನಾನು ಕೂಡ ನನ್ನ ಮತದಾರ ಪಟ್ಟಿ ಯಾವಾಗ ಡ್ರಾಫ್ಟ್ ರಿಲೀಸ್ ಆಗುತ್ತೋ, ಕರಡು ಪ್ರತಿ ಬರುತ್ತೋ, ಆ ಸಂದರ್ಭದಲ್ಲಿ ನಾವು ನೋಡ್ಕೋಬೇಕು. ಖುದ್ದಾಗಿ ಒಂದು ಲಿಸ್ಟ್ ಖುದ್ದಾಗಿ ನೋಡ್ಕೊಂಡು ಬರುತ್ತೆ. ಬುಕ್ಲೆಟ್ ಇದು ಮತದಾರ ಪಟ್ಟಿನೇ ರಿಲೀಸ್ ಆಗುತ್ತೆ. ಆವಾಗ ಅದರಲ್ಲಿ ಏನಾದ್ರು ಬಿಟ್ಟೋಗಿದ್ಯಾ, ಇಲ್ಲ ಹೆಸರೇನಾದ್ರು ವೇರಿಯೇಷನ್ ಆಗಿದೆಯಾ, ತಂದೆ ಹೆಸರೇನಾದ್ರು ವೇರಿಯೇಷನ್ ಆಗಿದೆಯಾ, ಅದಾದಂಥ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಹಾಕೋದಕ್ಕೆ, ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಆವಾಗ ನೀವು ಕರೆಕ್ಷನ್ ಮಾಡ್ಕೋಬೇಕು. ನಿಮ್ದು ಏನಾದ್ರು ಅಲ್ಲಿ ಕೈ ಬಿಟ್ಟೋಗಿದೆ ಅಂತಂದರೆ ಕಾರಣ ಕೇಳಿ.
ಅವ್ರೇನಾದ್ರು ಸರಿಯಾದ ಕಾರಣ ಕೊಡಲಿಲ್ಲ ಫಾರಂ ನಂಬರ್ 6 ಹೊಸದಾಗಿ ಅಪ್ಲೈ ಮಾಡಿ. ಓಕೆ, ಮತ್ತೆ ಅಪ್ಲೈ ಮಾಡ್ಬೋದು. ಮಾಡ್ಬೋದು, 100% ಮಾಡ್ಬೋದು. ಬಿಟ್ಟೋಗಿದ್ರೆ ಮತ್ತೆ ಬಿಟ್ಟೋಗಿದ್ರೆ ಫಾರಂ ನಂಬರ್ 6ನ ಫಿಲ್ ಮಾಡಿ, ಫಾರಂ ನಂಬರ್ 6ನ ಫಿಲ್ ಮಾಡಿಬಿಟ್ಟು ನೀವು ಮತದಾರರ ಪಟ್ಟಿಗೆ ಸೇರಿಸ್ಕೋಬೋದು. ನೀವು ಊರಲ್ಲಿ ಇಟ್ಕೊಂಬಿಟ್ಟು ಇಲ್ಲಿ ಡಿಲೀಟ್ ಆಗಿದೆಯಲ್ಲ ಅಂತ ಮತ್ತೆ ನೀವು ಫಾರಂ ನಂಬರ್ 6ಅಲ್ಲಿ ಫಿಲ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ನೀವು ಊರಲ್ಲಿ ಇಟ್ಕೊಬೇಕು, ಇಲ್ಲ ನೀವು ಇಲ್ಲಿ ಎಲ್ಲಿದ್ದೀರಿ ವಾಸ ಇದ್ದೀರಿ ಅಲ್ಲಿ ಇಟ್ಕೊಬೇಕು. ಎರಡರಲ್ಲಿ ಒಂದು ಕಡೆ ಇಟ್ಕೊಬೇಕು. ಎರಡರಲ್ಲಿ ಒಂದು ಕಡೆ ಮಾತ್ರ ಅವಕಾಶ. ನೀವು ಇಲ್ಲಿ ಫಿಲ್ ಮಾಡೋಕ್ಕೆ ಮುಂಚೆ ನೀವು ಊರಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿದೆಯಾ ಅಲ್ಲೂ ಡಿಲೀಟ್ ಆಗಿದೆಯಾ ಅಂತ. ಎಲ್ಲೂ ಇಲ್ಲ, ಊರಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಿಮಗೆ ಎಲ್ಲಿ ನಿಮಗೆ ವೋಟರ್ ಐ ಡಿ ಆಗಬೇಕು ಅಲ್ಲಿ ನೀವು ದಾಖಲಾತಿಗಳನ್ನು ಕೊಟ್ಟು ಫಾರಂ ನಂಬರ್ 6 ಅಪ್ಲೈ ಮಾಡಿದ್ರೆ ನಿಮ್ಗೆ ಹೊಸದ ಮತದಾರರ ಪಟ್ಟಿಯಲ್ಲಿ ನೀವು ಸೇರ್ಕೊತೀರಿ. ಓಕೆ. ಸೊ ಕೊನೆಯಲ್ಲಿ SIR ಫಾರ್ಮ್ ಫಿಲಪ್ ಮಾಡಲಿಲ್ಲ ಅಂದ್ರೂ ಕೂಡ ಏನು ತೊಂದರೆ ಆದರೂ ಕೂಡ ಪಟ್ಟಿಲಿ ಬಿಟ್ಟು ಹೋದ್ರು ಕೂಡ ಮತ್ತೆ ಅವ್ರಿಗೆ ಸೇರಿಸ್ಕೊಳ್ಳೋಕೆ 100% ಇದೆ. 100% ಇದೆ. ಭಾರತೀಯ ನಾಗರಿಕನಿಗೆ ಆ ಹಕ್ಕು ಇಲ್ಲದೆ ಅದನ್ನ ಬೇಕು ಅಂತಾನೆ ಡಿಲೀಷನ್ ಮಾಡಿ ತೆಗೆದಾಕಿದ್ರೆ ಏನು ಮಾಡೋದು ನೋಡಿ. ಕೆಲವರು ಅದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನ ಈಗ ಏನಂತಂದ್ರೆ ಕಾನೂನಲ್ಲಿ ಒಬ್ಬ ಮತದಾರರ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವನೇನಾದ್ರು ಉದ್ದೇಶಪೂರ್ವಕವಾಗಿ ಕಿತ್ಕೊಂಡ, ನಾವು ಇಷ್ಟೆಲ್ಲ ದಾಖಲಾತಿ ಕೊಟ್ಟರು ಆ BLO ಅಪ್ರೂವಲ್ ಮಾಡ್ತಾ ಇಲ್ಲ, ಈ ಥರ ಏನಾರಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವನ ಮೇಲೆ FIR ಆಗ್ತದೆ, ಅವನ ಮೇಲೆ ಆಕ್ಷನ್ ಆಗ್ತದೆ. ಅದಕ್ಕೆ ಯಾರೂ ಕೂಡ ಹೌದು ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಅಂತಾನೆ ಅವನೇ ಜವಾಬ್ದಾರಿ, ಅವನ ಮೇಲೆ ಕೇಸ್ ಆಗುತ್ತೆ. ಅವನು 100% ಆಗುತ್ತೆ. ಹೌದು 100% ಆಗುತ್ತೆ. ಕಾನೂನು ತುಂಬ ಟೈಟ್ ಇದೆ. ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಮತದಾರರ ಪಟ್ಟಿಯಿಂದ ಅಷ್ಟು ಸುಲಭವಾಗಿ ಯಾರನ್ನು ಕೂಡ ತೆಗೆದಾಕೋಕ್ಕಾಗೋದಿಲ್ಲ. ಅದಂತೂ ಪ್ರಮುಖವಾಗಿ ಇದ್ದಿದ್ದ ವಿಚಾರನೆ. ಆದರೆ ನಾವು ಎಲ್ಲ ಒಂದು ಕಡೆ ಏನು ಮಾಡಬೇಕಾಗಿತ್ತು, ಈ ವೋಟರ್ ಐ ಡಿನ ಕಡ್ಡಾಯವಾಗಿ ಯಾವುದೇ ಒಂದು ಇದನ್ನು ಯಾವುದೋ ಅನುದಾನ ತಗೊಳ್ಳೋದಿರ್ಬೋದು, ಸರ್ಕಾರಿ ಯೋಜನೆಗಳದಿರ್ಬೋದು, ಮತ್ತು ರೇಷನ್ ಕಾರ್ಡ್ ಇರ್ಬೋದು, ಇಂಥದಕ್ಕೆ ಕಡ್ಡಾಯವಾಗಿ ಲಿಂಕ್ ಮಾಡಿಬಿಟ್ಟಿದ್ರೆ ಹುಡುಕೊಂಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋರು. ಇವತ್ತು ಹೆಂಗಾಗಿದೆ ಅಪ್ಪ ಅಂದರೆ ಗೃಹ ಜ್ಯೋತಿ ವಿಚಾರಕ್ಕೆ ಒಂದು 500 ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಈ ಮತದಾರರ ಪರಿಷ್ಕರಣೆ ಏನು ನಡೀತಾ ಇದೆ ಅಲ್ಲಿ ಬರೀ 5 ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಅಂದರೆ ಯಾಕೆ ಅಂತಂದರೆ ಏನಾದರೂ ಬೆನಿಫಿಟ್ ಇದ್ದರೆ ನಮ್ಮ ಜನಗಳು ಮುಂದಕ್ಕೆ ಹೋಗ್ತಾರೆ. ಆ ವೋಟ್ ಟೈಮಲ್ಲಿ ಯಾವಾಗ ಹುಡುಕ್ತಾರೆ ಅಂತಂದರೆ ಏನಾದ್ರು ಬೆನಿಫಿಟ್ ತಗೋಬೇಕು ಅಂದಾಗ ವೋಟರ್ ಐ ಡಿ ಹುಡುಕ್ತಾರೆ, ನಮ್ಮ ವೋಟ್ ಡಿಲೀಟ್ ಆಗ್ಬಿಟ್ಟೈತೆ ಅಂತಾರೆ. ಈ ಟೈಮಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಈ ಟೈಮಲ್ಲಿ ಏನಂತಾರೆ, ಬೇಕಾದ್ರೆ ಅವ್ನು ಮಾಡ್ತಾನೆ, ಅವನಿಗೆ ತಾನೇ ಬೇಕಾಗಿರೋದು, ಬಂದರೆ ಬರ್ತಾನೆ ಮನೆ ಬಾಗಿಲಿಗೆ, ಬಿಡೋ ಅಲ್ಲಿ ಬಿದ್ದಿರಲಿ ಬಿಡೋ ಅಂತ ನೆಗ್ಲಿಜೆನ್ಸಿ, ಕೇರ್ಲೆಸ್ ತೋರಿಸ್ತಾರೆ. ಆದರೆ ನೀವು ನೆಗ್ಲಿಜೆನ್ಸಿ ಮಾಡೋದ್ರಿಂದ ಯಾರೊಬ್ಬ ವ್ಯಕ್ತಿನ ಯಾರನ್ನ ಆಯ್ಕೆಯಾಗಿ ಬರ್ತಾರೆ ಅಂತ ಗೊತ್ತಾಗಲ್ಲ. ನಾಳೆ ದಿನ ಅವನ ಇದರಿಂದ ನಾವು ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಂಗಾಗಿ ಇದನ್ನೆಲ್ಲ ಲಿಂಕ್ ಮಾಡಿದರೆ ಚೆನ್ನಾಗಿರೋದು. ಎಲ್ಲ ಯೋಜನೆಗಳಿಗೂ ಕಡ್ಡಾಯ ಆಧಾರ್ ಹಿಂಗೆ ಇದು ಮಾಡಿದ್ದೀರೋ ಲಿಂಕ್ ಮಾಡ್ತಿರೋ ಹಂಗೆ ವೋಟರ್ ಐ ಡಿನೂ ಲಿಂಕ್ ಮಾಡಿಬಿಟ್ರೆ ಜನ ತಲೆ ಕೆಡ್ಸ್ಕೊಂಡು ಮಾಡ್ತಿದ್ರು. ಇವತ್ತು ಜನ ತಲೆ ಕೆಡ್ಸ್ಕೊತಲ್ಲ. ಎಷ್ಟೋ ಜನ ಏನು ಬೇಕಾರಾಗಲಿ ಬಿಡು, ಏನೋ ನೋಡೋಣ ಬಿಡು, ಮಾಡ್ಬೇಕಾದವ್ರೆ ಮಾಡ್ಕೊಂಡು ಊರಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಓಟಕನ, ಇಲ್ಲಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಇಲ್ಲಿ ಓಟಕನ, ಏನೋ ಒಂದಷ್ಟು ಕೊಡ್ತಾರೆ, ಏನೋ ಮಾಡ್ಬಿಡೋಣ. ಸರ್ಕಾರ ಬೆನಿಫಿಟ್ ಮುಂದಿನ ದಿನಗಳಲ್ಲಿ ಯಾರು ಕೂಡ ಏನು ಕೊಡೋದಕ್ಕಾಗೋದಿಲ್ಲ. ಅಷ್ಟು ಟೈಟ್ ಆಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕಾನೂನು ಅಷ್ಟು ಟೈಟ್ ಆಗಿರ್ತದೆ. ಯಾರು ಏನೋ ದುಡ್ಡು ಹಂಚ್ಬಿಟ್ಟು ನಾನು ಗೆದ್ಬಿಡ್ಬೋದು ಅಂತ ಏನಾರು ಕನ್ಸು ಕಟ್ಕೊಂಡು ಏನಾದ್ರು ಮನೇಲಿ ಕೂತಿದ್ರೆ ಅವ್ರು ನೀವೆಲ್ಲ ಮೂಲೆ ಸೇರ್ತೀರಿ. ಯಾರು ಜನಪರ ಕೆಲಸ ಮಾಡ್ಕೊಂಡು ಜನಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತಿರ್ತಾರೋ ಅವ್ರನ್ನ ಜನ ಆಯ್ಕೆ ಮಾಡ್ತಾರೆ. ಅದನ್ನು ತಾವು ದಯವಿಟ್ಟು ತಲೆಯಲ್ಲಿ ಇಟ್ಕೋಬೇಕು. ನಮ್ಮವರು ಅಷ್ಟೇ, ಮತದಾರರು ಕೂಡ ನೀವು ದಯವಿಟ್ಟು ಇದನ್ನು ತಮ್ಮ ಸ್ವಂತ ಕೆಲಸ ಅಂತ ತಿಳ್ಕೊಂಡು ನಿಮ್ಮ ಮತ ನಿಮ್ಮ ಹಕ್ಕದು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡು ಅದನ್ನು ಎನ್ಯುಮರೇಷನ್ ಫಾರಮ್ನ ದಯವಿಟ್ಟು BLOಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ಇದು ರೈಟ್ ನ್ಯೂಸ್.